ಗಾಡಿ ಒಳಗೆ ಬರೋಷ್ಟೊಂದು ಸಾಕಾದೇವ ಸುಶೀಲಕ್ಕ ನನಗೆ. ಸುಮ್ಮನಿರೇವ, ಏನು ಒಂದು ತಾಸಿನ ದಾರಿ ಅಷ್ಟಕ್ಕೆ ಸಾಕಾತಂತೆ. ದೀರ್ ತಾಸಿನ ದಾರಿಗೆ ಏನು ಸಾಕಾಗ್ಲಿಲ್ಲ, ನೀ ತಗೊಂಬಂದಿದ್ದಲ್ಲ ಗಾಡಿ ಆದ್ರಿಂದ ಸಾಕಾಗಿರೋದು. ಹೂನ ಸುಶೀಲಕ್ಕ, ಆ ಬಾಳೆನ 500 ರೂಪಾಯಿ ಕರ್ಕೊಂಡ್ ಹೋಗ್ತೀನಿ ಅಂದಿದ್ದಕ್ಕೆ ಆ ಬಾಳೆನ ಓಮಿನೊಳಗೆ ಕರ್ಕೊಂಬಂದಿಯಾ? ಆ ಓಮಿ ನೀರ ಆಕಾರಕ್ಕೂ ನಮ್ಮ ಊರಿನ ರಸ್ತಿಗೂ ಯವ್ವ ಸಾಕಾಗೋತವ. ಅಲ್ಲ ದಿನ್ನಿ ಬಂತು ಅಂದ್ರೆ ಮೇಲೆ ಹಾಸಿದ್ದು ನಂದಂತೂ ಸೊಂಟನ ಹೋತು. 2 ದಿನ ಬೇಕು ನೋಡಿ ಸುಶೀಲಕ್ಕ ಸುಧಾರ್ಸ್ಕೊಳಕ್ಕೆ. ಏನ್ ತೀರಾ ಮಾಡ್ತೀನಿ ನೋಡ್ರವ, ನಡಿ ಏನಾಗಲ್ಲ. ಮನೆ ಅಡ್ಡಿ ಇಲ್ಲಲ್ಲ, ಬಹಳ ಚಂದ ಐತಿ. ಯವ್ವ ಸುಶೀಲಕ್ಕ, ನೀನ್ ನನ್ನ ಮನೆ ನೋಡಕ್ ಬಂದಿ, ಹುಡುಗಿ ನೋಡಕ್ ಬಂದಿಯಾ? ನಮ್ಮ ಯಜಮಾನ್ರು ದೋಸ್ತ್ರಿಲ್ಲ, ಅವ್ರು ಹೇಳಿದ್ರು ಅವರಿಗೆ ಒಬ್ಳೆ ಮಗಳು ಅಂತ. ಒಬ್ಳೆ ಮಗಳು ಅಂದ್ರೆ ಇಡೀ ಆಸ್ತಿ ಎಲ್ಲ ನಮ್ದೇ ಆಕತ್ತಲ್ಲ, ಅದನ್ನ ಯೋಚನೆ ಮಾಡ್ತಿದ್ದೆ. ಇನ್ನು ನೀವ್ ಹೆಣ್ಣು ನೋಡಿಲ್ಲ, ಹುಡುಗಿ ಭೇಟಿ ಆಗಿಲ್ಲ, ಏನು ಫಿಕ್ಸ್ ಆಗಿಲ್ಲ, ಅಲ್ಲೇ ನೀನಲ್ಲೇ ಆಸ್ತಿ ವಿಚಾರಕ್ಕೆ ಹೋಗ್ಬಿಟ್ಟಾರ ಸುಶೀಲಕ್ಕ. ಹ್ಞೂ ಆತು, ಇವರೆಲ್ಲ ಎಲ್ಲೋದ್ರು, ಇನ್ನೂ ಬರ್ಲಿಲ್ಲ ಗಾಡಿ ಹೆಚ್ಚ ಆ ಕಡೆ. ರೀ ಬನ್ರಿ ಬೇಗ. ಹಾ ಬಂದೆ ಒಂದ್ ನಿಮಿಷ. ಅಲ್ಲ ಸುಶೀಲಕ್ಕ, ಗಂಡಸರಾಗಿ ಇವ್ರು ಇಷ್ಟ ಮಾಡ್ತಾರಲ್ಲ ಅಂತ. ಹೆಣ್ಮಕ್ಳಿಗಿಂತ ಕಡಿ ಆಯ್ತು ನೋಡಿ ಸುಶೀಲಕ್ಕ ಇವ್ರದ್ದು. ನಡೀರಿ ದೊಡ್ಡ ಒಳಗೆ, ಇನ್ನು ಎಷ್ಟೊತ್ತು ಮಾಡ್ತೀರಾ? ಆತ್ ನಡಿಯೋ ಮಾರೇ ಒಳಗೆ. ನೋಡ್ ಸುಶಿ, ಇವಾಗ ಹೇಳಕ್ ಕುಂತೀನಿ, ಒಳಗಡೆ ಏನಾದ್ರೂ ಅವ್ರ ಮುಂದೆ ನಿನ್ ಕಂಜೂಸ್ ಬುದ್ಧಿ ತೋರ್ಸಿದಿ ಮತ್ ಸರಿ ಇರಲ್ಲ ನೋಡು. ಅಯ್ಯ ನಂಗೂ ಗೊತ್ತಾಗಡ್ರಿ, ಸುಮ್ ನಡೀರಿ ಒಳಗೆ. ಬನ್ರಿ ಒಳಗಡೆ ಬನ್ನಿ, ಎಲ್ರು ಕುತ್ಕೊಳ್ರಿ. ಆರಾಮಿದ್ದೀರಾ ಅಕ್ಕರೆ? ಹ್ಞೂನ್ರಿ, ನಾವೆಲ್ಲರೂ ಆರಾಮ್. ನೀವು ಆರಾಮ? ಕುತ್ಕೊಳ್ರಿ ಅಕ್ಕರೆ. ಮನೆ ಸಿಗಕ್ಕೇನು ಕಷ್ಟ ಆಗ್ಲಿಲ್ಲಲ್ರಿ? ಇಲ್ಲ ಏನ್ ಕಷ್ಟ ಆಗ್ಲಿಲ್ಲ. ನಮ್ ದೋಸ್ತ ಕರೆಕ್ಟಾಗಿ ಹೇಳಿ ಕಳ್ಸಿದ್ದ. ಜೊತೆಗೆ ಅಲ್ಲಿ ಬರ್ಬೇಕಾದ್ರೆ ಒಬ್ರು ಕೇಳಿದ್ವಿ, ಇಲ್ಲಿ ರಾಜಪ್ಪರ್ ಮನಿ ಯಾವ್ದು ಅಂತ. ಅವ್ರು ತೋರ್ಸಿದ್ರು, ಹಂಗೆ ಬಂದ್ವಿ. ಹೌದಾ, ಚೆನ್ನಾಗತ್ ಬಿಡ್ರಿ. ಮೊನ್ನೆ ಬರ್ತೀನಿ ಅಂತ ಹೇಳಿದ್ರಿ, ಆದ್ರೆ ಬರ್ಲಿಲ್ವಲ್ಲ? ಇಲ್ಲ ರೀ, ಮೊನ್ನೆನೇ ಬರ್ಬೇಕಿತ್ತು, ಆದ್ರೆ ಶನಿವಾರ ಒಂದು ಗಣೇಶ ಹಬ್ಬ ಇತ್ತಲ್ರಿ, ಅದಕ್ಕೆ ಬರಕ್ಕಾಗ್ಲಿಲ್ಲ. ನಮ್ದು 3 ದಿನದ ಗಣೇಶ ರೀ, ಸೋಮವಾರ ಕಳ್ಸಿದ್ವಿ. ಆ ಜೊತೆಗೆ ಏನಾಯ್ತು ಅಂದ್ರೆ ನನ್ನ ಮಗಂದು ನಿನ್ನೆ ರಜೆ ಸಿಗ್ಲಿಲ್ಲ, ಅದಕ್ಕೆ ಇವತ್ತು ಹೋಗ್ಬರೋಣ ಅಂತೇಳಿ ಇವತ್ತು ಬಂದ್ವಿ. ಹ್ಞೂ ರೀ, ಅದು ಆಫೀಸಿಂದು ಮತ್ತೆ ಸುಮ್ಮನೆ ಆಗಲ್ಲ. ಅವ್ರು ರಜಾ ಹೂ ಅಂತ ಹೇಳಿದಾಗೆ ನಾವು ತಗೋಬೇಕಿಲ್ಲ ಅಂದ್ರೆ ಕೊಡೋದಿಲ್ಲ ಅವ್ರು ಸುಮ್ಮನೆ. ಮತ್ತೆ ನಿಮ್ಗೆ ಒಬ್ನೇ ಮಗನ ಇರೋದು? ಹ್ಞೂನ್ರಿಪ್ಪ, ನಮಗೆ ಒಬ್ನೇ ಮಗ ನೋಡ್ರಿ, ಇವನೊಬ್ನೇ ಇರೋದು. ಹೆಣ್ಮಕ್ಳೇನಿಲ್ಲ ನಮ್ಗೆ. ನಮ್ಗಾದ್ರೂ ಅಷ್ಟೇ ರೀ, ಒಬ್ಳೆ ಹೆಣ್ಮಗ್ಳು ಇರೋದು. ಅಣ್ಣ ತಮ್ಮ ಯಾರು ಇಲ್ಲ ನೋಡ್ರಿ ಅವಳಿಗೂ. ಮತ್ತೆ ಇವರೆಲ್ಲ ಯಾರಂತ ಗೊತ್ತಾಗ್ಲಿಲ್ಲ, ನಿಮ್ಮ ಪಕ್ಕ ಕುತ್ಕೊಂಡಿರೋರು. ಇವರು ನನ್ಗೆ ಹೇಳ್ತಾರೆ ನೋಡ್ರಿ, ಆಕೆ ಹೆಸರು ಸುನೀತಾ ಅಂತ, ಈಕೆ ಸುಮಕ್ಕ ಅಂತ. ಎಲ್ಲೋದ್ರೂ ನನಗೆ ಬೇಕೇ ಬೇಕ್ರಿ ಇವರಿಬ್ರು. ನನ್ಗೆ ಹೇಳ್ತಾರೆ ಇದ್ದಂಗೆ ಭಾಳ ಖುಷಿಕು. ಚೆನ್ನಾಗಿ ಬಿಡ್ರಿ ಹಿಂಗೆ ಇದ್ರೆ. ನಮಸ್ಕಾರ ಅಕ್ಕ ಇಬ್ರಿಗೂ. ನಮಸ್ಕಾರ ರೀ. ಇವ ನನ್ ದೋಸ್ತ ರೀ, ಆ ಕಡೆ ಸುನೀತಾಕ ಅಂತ ಕುತ್ಕೊಂಡಾರಲ್ರಿ, ಅವ್ರ ಯಜಮಾನ್ರಿ ಇವ್ರು. ನಮಸ್ತೆ ರೀ. ನಮಸ್ತೆ. ನೀವೆಲ್ಲರೂ ಬಂದಿತ್ತು, ಚೆನ್ನಾಗತ್ ಬಿಡ್ರಿ. ಇವನು ನನ್ನ ಮಗ ರೀ, ರಾಮ ಅಂತ. ಡಿಗ್ರಿ ಮಾಡಾನ್ರಿ, ನೌಕರಿ ಹೋಗ್ತಾನೆ ಆಫೀಸಲ್ಲಿ. ಪಗಾರ ಒಳ್ಳೆ ಚೆನ್ನಾಗೈತಿ. ನಮ್ದು ಹೊಲ ಮನೆ ಆಸ್ತಿ ಎಲ್ಲ ಐತ್ರಿ. ಇವನ್ ಪಗಾರದ ಮೇಲೆ ಏನು ನಿಂತಿಲ್ಲ, ಮತ್ತೆ ಓದಾನಲ್ಲ ಅಂತೇಳಿ ನೌಕರಿ ಮಾಡ್ತಾನೆ ಇವನು. ಚೆನ್ನಾಗಿ ಪಗಾರ ಅಂತೂ ಚೆನ್ನಾಗೈತ್ರಿ, ಒಂದು 30,000 ರೂಪಾಯಿ ಐತಿ. ಇವನ್ ಪಗಾರದಾಗೆ ಏನು ಮನೆ ನಡಿಬೇಕು ಅಂತ ಏನಿಲ್ರಿ. ನಮ್ದು ಹೊಲ ಎಲ್ಲ ಐತಲ್ಲ, ಅಲ್ಲಿ ಬರ್ತೈತೆ ನಮ್ದು ಫಸಲೆಲ್ಲ ಚೆನ್ನಾಗಿ ನಡೀತೈತೆ ನಮ್ದು. ಅವ್ನ ಜನಕ್ಕೆ ಅವ್ನು ಹಿಡ್ಕೊಳಕ್ಕೆ ಹೇಳಿದ್ರು ನೋಡ್ರಿ, ನಮ್ಗೇನು ಕೊಡೋದು ಬೇಡ ಅಂತ. ಚಲೋ ಬಿಡ್ರಿ. ಹೆಂಗೋ ಗಂಡ್ಮಕ್ಳು ದುಡಿಬೇಕು ನೋಡ್ರಿ ಅಷ್ಟೇ. ನಮ್ಮ ಮಗಳೇನು ಜಾಸ್ತಿ ಓದಿಲ್ಲ ರೀ, ಸೆಕೆಂಡ್ ಇಯರ್ PUC ಮಾಡ್ಯಾಳ ಅಷ್ಟೇ. ಸಾಕ್ ಬಿಡ್ರಿಪ್ಪ, ಅಷ್ಟು ಓದೈತಲ್ಲ. ನಾವು ನೋಡ್ರಿ, ನಮ್ಮ ಮನೆಗಂತೂ ಕೆಲಸ ಕಳ್ಸೋರಲ್ಲ ನಾವು. ನಮ್ಮ ಸೊಸಿ ನಮ್ಮ ಮನೆಯಾಗ ಇರ್ಬೇಕು ನೋಡ್ರಿ ಅಷ್ಟೇ. ನಾವು ನಮ್ಮ ಮನೆ ಸೊಸಿನ ಹೊರಗಡೆ ಎಲ್ಲ ಕೆಲಸ ಕಳ್ಸಲ್ಲ. ಮನೆಯಾಗಿದ್ದು ನಮ್ಮನ್ನು ನೋಡ್ಕೊಂಡು ನಮ್ಮ ಮಗನ ನೋಡ್ಕೊಂಡಿದ್ರೆ ಸಾಕು ನೋಡ್ರಿ, ನಮ್ಗೆ ಅಷ್ಟೇ ಬೇಕು, ಮತ್ತೇನಿಲ್ಲ. ನನ್ನ ಮಗಳಿಗೇನು ಕೆಲ್ಸಕ್ಕೆ ಹೋಗ್ಲೇಬೇಕು, ನಾನು ದುಡಿಬೇಕು ಅನ್ನೋದೇನು ಭಾಳ ಇಲ್ಲ ನೋಡ್ರಿ. ಏನು ಲಕ್ಷಣ ಸಂಸಾರ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿವಿ. ಅಲ್ಲ ಸುಶೀಲಕ್ಕ, ಹುಡುಗಿ ತಾಯಿದು ಎಲ್ಲ ಕೂದಲು ಬೆಳ್ಳಗಾಗ್ಬಿಟ್ಟ ನೋಡಲೆ. ನಾನು ಅದೇ ನೋಡ್ತಿದ್ದೆ ಸುಮಕ್ಕ, ಏನು ಇವರು ತಾಯಿಗೆ ತೀರ ವಯಸ್ಸಾಗೈತಾ ಅಂತ. ಏನು ಬಿಡವ, ವಯಸ್ಸಿನ ಹುಡುಗರಿಗೂ ಕೂದಲು ಬೆಳ್ಳಗಾಗ್ಬಿಟ್ಟಿರ್ತಾವು. ಅದು ನಿಜ ಅನ್ ಸುಶೀಲಕ್ಕ, ಹುಡುಗಿದೊಂದು ಹಿಂಗಿಲ್ಲ ಅಂದ್ರೆ ಸಾಕು. ಹುಡುಗಿ ಅಮ್ಮಂದಷ್ಟೇ ಅಲ್ಲ, ಹುಡುಗಿ ಅಪ್ಪಂದು ಕೂದಲು ಬೆಳ್ಳಗಾಗ್ಬಿಟ್ಟ ನೋಡಿ ಎಲ್ಲಾನು. ಆವಾಗಲೇ ನೋಡಿದೆ ನಾನು. ಹೋಗ್ಲಿ ಬಿಡು, ನಮ್ಗೆ ಯಾಕೆ ಬೇಕು. ಅಲ್ಲ ಇದು ರೂಮ್ ನೋಡಿ ಚೆನ್ನಾಗೈತಿ, ಭಾಳ ಚೆನ್ನಾಗಿ ಮಾಡ್ಯಾರಲ್ಲ, ಡಿಸೈನ್ ಎಲ್ಲ. ಆಮೇಲೆ ಕುತ್ಕೊಳಕ್ ಮಾಡಿರೋದು ಅಷ್ಟೇ ಚೆನ್ನಾಗೈತಲ್ಲ. ಹೌದು ನೋಡು, ಇದು ಕುಷನ್ ಎಲ್ಲ ಭಾಳ ಚೆನ್ನಾಗಿ ಹಾಕ್ಯಾರ ಸೋಫಾಗೆ. ಇದು ಕೋಣಿ ಭಾಳ ಚೆನ್ನಾಗಿ ಅಲಂಕಾರ ಮಾಡಿರಿ ನೋಡ್ರಿ. ಕುತ್ಕೊಳಕ್ಕೆ ಅದು ಸೋಫಾಗೆ ಹಾಕಿರೋ ಕುಷನ್ ಆಗಲಿ ಎಲ್ಲಾನು ಆಗಲಿ ಭಾಳ ಚೆನ್ನಾಗಿ ಮಾಡಿರ. ನನ್ನ ಮಗಳೇ ಮಾಡಿರೋದು ನೋಡ್ರಿ, ಎಲ್ಲಾನು ಜೋಡಿಸಿರೋದ್ರಿಂದ ಹಿಡಿದು ಈ ಕೋಣೆ ಸ್ವಚ್ಛ ಮಾಡೋದ್ರಿಂದ ಹಿಡಿದು ಎಲ್ಲಾನು ನನ್ನ ಮಗಳೇ ಮಾಡೋದು. ನನ್ನ ಮಗಳಿಗೆ ಇಂಥವೆಲ್ಲ ಮಾಡೋದ್ರಲ್ಲಿ ಭಾಳ ಆಸಕ್ತಿ ನೋಡ್ರಿ. ಹೊಲಿಗೆ ಒಳ್ಳೆಯದು ಕಲ್ತಾಳ್ರಿ. ಆಮೇಲೆ ಅದೇನ ಕ್ರಾಫ್ಟ್ ಅಂತಾರಲ್ರಿ, ಅವೆಲ್ಲ ಭಾಳ ಮಾಡ್ತಿರ್ತಾಳೆ ಯಾವಾಗಲೂ. ಕಲಿಬೇಕ್ರಿ, ಇಂಥವೆಲ್ಲ ಕಲಿಬೇಕು, ಒಳ್ಳೇದು. ಅಯ್ಯೋ ದೇವ್ರಿ, ಹೆಣ್ಮಕ್ಳ ಮಾತು. ಹೋಗು, ಮಗಳನ್ನ ಕರ್ಕೊಂಬಾ, ಹಂಗೆ ಕಾಫಿ ಟೀ ಏನಾದ್ರು ತಗೊಂಬ ಹೋಗು. ಕರ್ಕೊಂಡು ಬರ್ತೀನಿ ರೀ. ಹುಡುಗ ಏನು ಮಾತಾಡ್ತಾನೆ ಇಲ್ಲ ಅವಾಗ್ಲಿಂದ. ಇಲ್ಲ, ಅಪ್ಪ ಅವ್ವ ಮಾತಾಡ್ತಿದ್ರಲ್ಲ, ಅದಕ್ಕೆ ಸುಮ್ಮನಿದ್ದೆ. ಮತ್ತೆ ಎಲ್ಲ ಕೆಲಸ ಎಲ್ಲ ಹೆಂಗೆ ನಡೀತೈತಪ್ಪ? ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ. ಒಂದೊಂದ್ಸಲ ಹೆವಿ ವರ್ಕ್ ಇರುತ್ತೆ, ಒಂದೊಂದ್ಸಲ ನಾರ್ಮಲ್ ಆಗಿರುತ್ತೆ ಅಷ್ಟೇ. ಆಫೀಸ್ ಕೆಲಸ ಅಂದ್ರೆ ಹಂಗೆ ಅಲ್ಲಪ್ಪ. ಬಾರ್ವಾ, ಎಲ್ರಿಗೂ ಚಾ ಕೊಡು. ಹೋಗವಾ, ಎಲ್ರಿಗೂ ಚಾ ಕೊಡು. ಚಾ ಕುಡಿದೆ ಎಲ್ರು. ಅದು ಟ್ರೈ ತರವ ಇಲ್ಲಿ. ಹುಡುಗಿ ಚೆನ್ನಾಗಿದ್ದಾಳಲ್ಲ ಸುಮಕ್ಕ. ಹೋಲಿ, ಅಡ್ಡಿ ಇಲ್ಲ, ಹುಡುಗಿ ಚೆನ್ನಾಗೈತಿ. ನಾಚ್ಕೊಂಡು ಕೂತಿಯಲ್ಲಪ್ಪ. ಹುಡುಗಿ ನೋಡಿ ಸ್ವಲ್ಪ, ಆಮೇಲೆ ಹುಡುಗಿ ನೋಡಿಲ್ಲ ಅಂತ ಹೇಳ್ಬೇಡ.
ನೀನು ನೋಡ್ಬಿಡವ ನಮ್ಮ ಹುಡುಗನ್ನ, ಆಮೇಲೆ ನೋಡಿಲ್ಲ ಅಂತ ಹೇಳ್ಬಿಡ. ಅಯ್ಯ ಸುಮಕ್ಕ, ನೀನ್ ಯಾವ ಕಾಲದಲ್ಲಿ ಇದೆಯಾ ಇನ್ನು? ಕಣ್ಣಲ್ಲೇ SMS ಮಾಡ್ತಾರವ ಇವಾಗಿನವರು. ಅಡ್ಡಿ ಇಲ್ಲ, ಹುಡುಗಿ ಚೆನ್ನಾಗಿದ್ದಾಳೆ. ಏನಪ್ಪ ಹುಡುಗಿ ಹೆಂಗೆ ಅನಿಸಿದ್ಲು? ನೀನೇನು ಅಂತ ಹೇಳಿದ್ರೆ ನಾವು ಮಾತುಕತೆ ಮುಂದುವರಿಸ್ಬೋದು. ನಂಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ನೀವು ಮಾತುಕತೆ ಮುಂದುವರಿಸ್ಬೋದು. ನಮ್ಮ ಹುಡುಗನ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ತು, ನಿನ್ ಕಡೆಯಿಂದ ಅವ್ನು ಬರ್ಬೇಕು. ಏನಂತ ಹೇಳ್ಬಿಡು ನೀನೆ. ನನಗೂ ಒಪ್ಪಿಗೆನೆ. ಆಯ್ತಲ್ಲ, ಹುಡುಗ ಇಬ್ರು ಒಪ್ಕೊಂಡ್ಮೇಲೆ ಇನ್ನು ನೀವು ಮಾತುಕತೆ ಮುಂದುವರಿಸ್ಬೋದು ಸುಶೀಲಕ್ಕ. ನೀನು ಒಳಗೆ ಹೋಗ್ಬೋದು ಮಾವ. ಇನ್ನೇನು ಹುಡುಗಿ ಒಪ್ಕೊಂಡಾಳ್ರಿ, ನಮ್ಗೂ ಹುಡುಗ ಒಪ್ಪಿಗೆ ಇದ್ದಾನ್ರಿ. ನೀವೇನು ಅಂತ ಮುಂದೆ ಹೇಳಿದ್ರೆ ಮುಂದುವರಿಸ್ಬೋದು. ನಮಗೂ ಹುಡುಗಿ ಸಂಪೂರ್ಣವಾಗಿ ಒಪ್ಪಿಗೆ ಇದ್ದಾಳ್ರಿ. ಹುಡುಗ ಒಪ್ಕೊಂಡ್ಮೇಲೆ ನಮ್ದೇನೈತ್ರಿ, ಮಾಡದೆ ಮದ್ವೆನ.